ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ಸ್ವಲ್ಪ ದುಃಖದಲ್ಲಿದ್ದೀವಿ. ಯಾಕಂದ್ರೆ ಮಾಂತೇಶ್ ಬೀಳಗಿ ಸರ್ IAS ಆಫೀಸರ್ ಅವರು ಇದೀಗ ತಾನೇ ರಸ್ತೆ ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ. ಮಾಂತೇಶ್ ಬೀಳಗಿ ಸರ್ ಕೇವಲ ಒಂದು ಹೆಸರಲ್ಲ, ಅದೊಂದು ಶಕ್ತಿ. ಆ ಶಕ್ತಿ ಏನನ್ನೋದು ಕರ್ನಾಟಕದ ಬಹುಪಾಲ ಯುವಕರಿಗೆ ಗೊತ್ತು. ಅವರು ಮಾತುಗಳೇ ಸ್ಪರ್ಧೆಯ ಸ್ಫೂರ್ತಿಯಾಗ್ತಿದ್ದು ಕಾಲದು. ಮಾಂತೇಶ್ ಬೀಳಗಿ ಸರ್ 2012ನೇ ಬ್ಯಾಚ್ ಕರ್ನಾಟಕ ಕೆಡರ್ ಸೆಲೆಕ್ಟ್ ಆಗಿದ್ರು. ಮತ್ತು ಅವರು ಮಾಡಿರುವ ಅತ್ಯುತ್ತಮ ಕೆಲಸಗಳಲ್ಲಿ ಒಂದಂದ್ರೆ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರು ಕರೋನಾ ಟೈಮ್ನಲ್ಲಿ ದಾವಣಗೆರೆ ಜಿಲ್ಲೆಯನ್ನು ಸಂಭಾಳಿಸಿದ ರೀತಿ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಗಾಗಿ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ ಬಂದಂತ ಮಾಂತೇಶ್ ಬೀಳಗಿ ಸರು ವಿಜಯಪುರದಿಂದ ಕಲಬುರಗಿ ಕಡೆ ಹೋಗುವಾಗ ಜೇವರ್ಗಿ ಬೈಪಾಸಿನಲ್ಲಿ ಬಹಳ ಭೀಕರವಾಗಿ ಅಪಘಾತಕ್ಕೀಡಾಗಿ ಇದೀಗ ತಾನೇ ಮೃತ್ಯು ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ನಡೆದ ಬಂದ ದಾರಿ ಎಲ್ಲರಿಗೆ ಸ್ಫೂರ್ತಿಯಾಗಲಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರ ನಡೆ ನುಡಿಯೇ ಮಾರ್ಗದರ್ಶನವಾಗಿತ್ತು. ಅವರು ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಇದ್ದರೆ ಅವರ ಮನದಿಂದ ಹೊರಡುತ್ತಿದ್ದ ಪ್ರತಿಯೊಂದು ಮಾತುಗಳು ಕೂಡ ಮುಂದೆ ಕುಳಿತ ವಿದ್ಯಾರ್ಥಿಗಳಲ್ಲಿ, ಯುವ ಮಿತ್ರರಲ್ಲಿ ಶ್ರದ್ಧಾ ಮನೋಭಾವನೆ ಹುಟ್ಟಿಸುವಂತದ್ದಿತ್ತು. ಹಾಗಾಗಿ ಅವರು ನಮ್ಮನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ ಅನ್ನುವುದು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಆದರೆ ಅನಿವಾರ್ಯ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಮಾಡಿದ ಕೆಲಸಗಳು ಹಾಗೂ ಅವರ ಕೊಟ್ಟ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸುತ್ತಾ ಮುಂದೆ ಗುರಿ ಸಾಧಿಸಲು ಅವರೇ ಕೊಟ್ಟ ಕೆಲವೊಂದಿಷ್ಟು ಇಂಟರ್ವ್ಯೂಗಳು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದಾವೆ ಮತ್ತು ಟಿವಿಯಲ್ಲಿ ಕೂಡ ಇವಾಗ ಪ್ರಸಾರ ಆಗ್ತದೆ. ಅವನ್ನ ನೋಡಿ ಎಲ್ಲರೂ ಅದರ ಸ್ಫೂರ್ತಿ ಪಡೆಯಬೇಕಾಗಿ ವಿನಂತಿ. ಅವರ ರಸ್ತೆ ಅಪಘಾತದ ಕೆಲವು ಚಿತ್ರಗಳು ನಮ್ಮ ಹತ್ರ ಇದ್ದಿದ್ದಾವೆ. ಅದನ್ನು ಕೂಡ ಎಲ್ಲರಿಗೆ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಶೇರ್ ಮಾಡಿಕೊಳ್ಳುತ್ತೇನೆ. ಆದರೆ ಒಂದು ಅಗಣ್ಯ ನಕ್ಷತ್ರ ನಮ್ಮ ಕರ್ನಾಟಕದಿಂದ ಮಾಯವಾಗಿದ್ದು ಮಾತ್ರ ನಮಗೆ ಸಹಿಸಲಾರದ ದುಃಖ. ಯಾಕಂದ್ರೆ ಒಂದು ಸ್ಫೂರ್ತಿ ಬರುವ ಹಾಗೆ ಇರುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಬಡತನದಿಂದಲೇ ಬೆಳೆದು ಬಡತನದಲ್ಲೇ ಹುಟ್ಟಿ ಕಷ್ಟದ ಜೀವನ ತೆಗೆದ ಮಾಂತೇಶ್ ಬೀಳಗಿ ಅವರು ಅಚಲ ಸತತ ಪರಿಶ್ರಮದಿಂದ UPSC ಕ್ಲಿಯರ್ ಮಾಡಿರ್ತಾರೆ. ಆದರೆ ಕ್ಲಿಯರ್ ಮಾಡಿದ ಮೇಲೆ, ಅಧಿಕಾರ ಬಂದ ಮೇಲೆ ಅವರು ಸುಮ್ಮನೆ ಕುಳಿತುಕೊಳ್ಳದೆ ಮಾರ್ಗದರ್ಶಕರಾಗಿ ಯಾವುದೇ ಸಭೆ ಸಮಾರಂಭದಲ್ಲಿ ಹೋದಾಗ ಕೂಡ ನಮ್ಮ ಯುವ ಮಿತ್ರರಿಗೆ ಒಂದು ಚೈತನ್ಯದ ಚಿಲುಮೆ ತರ ಮಾತುಗಳನ್ನು ಆಡಿರ್ತಾರೆ. ಅವರ ಈ ಭೀಕರ ಅಪಘಾತದಿಂದ ಮೃತ್ಯುವನ್ನು ಕೇಳಿ ನಮಗೆ ಕರ್ನಾಟಕಕ್ಕೆ ಸಹಿಸಲಾರದಷ್ಟು ದುಃಖವಾಗಿದ್ದು ಸುಳ್ಳಲ್ಲ. ಹಾಗಾಗಿ ಯುವ ಮಿತ್ರರೇ, ನೀವು 1-2 ನಿಮಿಷ ಮಾಂತೇಶ್ ಬೀಳಗಿ ಸರ್ ಸಲುವಾಗಿ ಮೌನಾಚರಣೆ ಮಾಡಿ ಅವರ ಸ್ಫೂರ್ತಿಯ ಜೀವನವನ್ನು ನಮ್ಮ ಜೀವನದ ಭಾಗವಾಗಿ ಅಳವಡಿಸಿಕೊಂಡು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸಬೇಕಾಗಿ ತಮ್ಮದೇ ಒಡನಾಡಿಯಾದ ರಾಜು ಅವರು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಅತಿ ಕಡು ಬಡತನದಲ್ಲಿ ಬೆಳೆದ ಮಾಂತೇಶ್ ಬೀಳಗಿ ಸರ್ ಪ್ರೇರಣೆಯಿಂದ ಪ್ರಗತಿ ಕಡೆ ಹೊರಟಿದ್ರು. ನಿಮಗೆ ನೆನಪಿರಲಿ, ಮಾಂತೇಶ್ ಬೀಳಗಿ ಸರ್ ಧಾರವಾಡದಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ಅವರ ತಾಯಿ ರೊಟ್ಟಿ ಮಾರಿ ಮಾಂತೇಶ್ ಬೀಳಗಿ ಸರ್ಗೆ ಒಂದು ಸ್ಫೂರ್ತಿ ನೀಡಿದ್ರು. ಅವತ್ತಿನ ಸ್ಫೂರ್ತಿ ಮುಂದಿನ ಜಯದ ಕಡೆ ಕರೆದುಕೊಂಡು ಹೋಗಿದ್ದು ಸುಳ್ಳಲ್ಲ. ಆ ತಾಯಿಯ ತ್ಯಾಗ ಇವತ್ತು ನಾವು ಮರೆಯಕ್ಕೂ ಸಾಧ್ಯವಿಲ್ಲ. ಒಂದು ಮೂರ್ತಿ ಆಗಬೇಕಂದ್ರೆ ಅದರ ಹಿಂದೆ ಕೆತ್ತಿರುವ ಕಲೆಗಾರನ ಕೆಲಸವೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅವರ ತಾಯಿಯ ತ್ಯಾಗ ಇವತ್ತು ನಮ್ಮ ಮನದಲ್ಲಿ ಬರ್ತಾ ಇದೆ. ಈ ದುಃಖಕರ ಸನ್ನಿವೇಶವನ್ನು ಸಹಿಸಿಕೊಳ್ಳುವ ಶಕ್ತಿ ನಮ್ಮ ಕರ್ನಾಟಕ